ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್. ಹಾಸ್ಯ ನಟ ಚಿಕ್ಕಣ್ಣಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ನೋಟಿಸ್. ಹಾಸ್ಯ ನಟ ಚಿಕ್ಕಣ್ಣಗೂ ಎದುರಾಯ್ತು ವಿಚಾರಣೆಯ ಭೀತಿ. ಚಿಕ್ಕಣ್ಣ ಮಾತ್ರವಲ್ಲ, ಪಾರ್ಟಿಯಲ್ಲಿದ್ದ ಎಲ್ರಿಗೂ ಕೂಡ ನೋಟಿಸ್ ನೀಡಲಾಗಿದೆ. ಚಿಕ್ಕಣ್ಣ ಜೊತೆ ಪಾರ್ಟಿಯಲ್ಲಿದ್ದ ನಿರ್ಮಾಪಕರಿಗೂ ನೋಟಿಸ್ ನೀಡಿ ಹೇಳಿಕೆ ಪಡೆಯಲು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಚಿಕ್ಕಣ್ಣಗೂ ಸಹ ಇದೀಗ ನೋಟಿಸ್ ನೀಡಲಾಗಿದೆ. ಚಿಕ್ಕಣ್ಣನನ್ನ ಸಾಕ್ಷಿಯಾಗಿ ಪರಿಗಣಿಸಲು ಮುಂದಾದ ಪೊಲೀಸ್. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್. ಆ ದಿನ ಆ ರಾತ್ರಿ ಪಟ್ಟಣಗೆರೆ ಶೆಡ್ಗೆ ಹೋಗುವ ಮುನ್ನ ಮಾಡಿರುವಂತಹ ಒಂದು ಪಾರ್ಟಿ, ಸ್ಟೋನಿ ಬ್ರೂಕ್ ಎಂಬ ರೆಸ್ಟೋರೆಂಟ್ ನಲ್ಲಿ ಚಿಕ್ಕಣ್ಣ ಮತ್ತು ದರ್ಶನ್ ಅನೇಕ ನಿರ್ಮಾಪಕರು ಸೇರಿಕೊಂಡು ಒಂದು ಪಾರ್ಟಿ ಮಾಡಿರ್ತಾರೆ. ಹಾಗಾಗಿ ಇದೀಗ ಈ ವಿಚಾರವೂ ಸಹ ಬೆಳಕಿಗೆ ಬಂದ ಕ್ಷಣ ಪೊಲೀಸರು ಈಗ ಚಿಕ್ಕಣ್ಣಗೂ ನೋಟಿಸ್ ಕೊಟ್ಟಿದ್ದಾರೆ. ಹಾಸ್ಯ ನಟ ಚಿಕ್ಕಣ್ಣಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ನೋಟಿಸ್ ಕೊಟ್ಟಿದ್ದಾರೆ. ಎಸ್ ವಿವೇಕ್, ಈಗ ವಿಚಾರಣೆಗೆ ಹಾಜರಾಗುವಂತೆ ಹಾಸ್ಯ ನಟ ಚಿಕ್ಕಣ್ಣಗೂ ಸಹ ನೋಟಿಸ್ ಕೊಡಲಾಗಿದೆ. ಇನ್ನು ಅನೇಕ ನಿರ್ಮಾಪಕರಿಗೂ, ಅಲ್ಲಿ ಯಾರ್ಯಾರು ಉಪಸ್ಥಿತರಿದ್ರು ಎಲ್ರಿಗೂ ಕೂಡ ನೋಟಿಸ್ ಕೊಡಲಾಗಿದೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಹಾಸ್ಯ ನಟ ಚಿಕ್ಕಣ್ಣಗೆ ಕಾಮಾಕ್ಷಿ ಪಾಳ್ಯ ಪೊಲೀಸರ ನೋಟಿಸ್ ಹೋಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರಿಂದ ನೋಟಿಸ್ ಕೊಡಲಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಚಿಕ್ಕಣ್ಣ. ಇನ್ನು ಮಾಹಿತಿಗಳ ಪ್ರಕಾರ ಪಟ್ಟಣಗೆರೆ ಶೆಡ್ ಆಗಿರಬಹುದು, ಸ್ಟೋನಿ ಬ್ರೂಕ್ ಅನ್ನುವಂತಹ ರೆಸ್ಟೋರೆಂಟ್ ನಲ್ಲೂ ಸಹ ಸಿಸಿಟಿವಿ ಫುಟೇಜ್ಗಳನ್ನ ಡಿಲೀಟ್ ಮಾಡಲಾಗಿದೆ. ಪಟ್ಟಣಗೆರೆ ಶೆಡ್ ನಲ್ಲೂ ಸಹ 1 ವರ್ಷದ ಹಿಂದಿನ ಫುಟೇಜಸ್ಗಳನ್ನು ಸಹ ಡಿಲೀಟ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಅಂತ ಹೇಳ್ಬಹುದು. ಹಾಸ್ಯ ನಟ ಚಿಕ್ಕಣ್ಣಗೂ ಸಹ ಕಾಮಾಕ್ಷಿ ಪಾಳ್ಯ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಎಸ್ ವಿವೇಕ್, ಈಗ ಹಾಸ್ಯ ನಟ ಚಿಕ್ಕಣ್ಣಗೂ ಸಹ ಕಾಮಾಕ್ಷಿ ಪಾಳ್ಯ ಪೊಲೀಸರು ನೋಟಿಸ್ ನೀಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಅಲ್ಲಿ ಉಪಸ್ಥಿತರಿರುವಂತಹ ಬೇರೆ ನಿರ್ಮಾಪಕರಿಗೂ ಸಹ ನೋಟಿಸ್ ನೀಡಿದ್ದಾರೆ. ಇದ್ರ ಬಗ್ಗೆ ಅಪ್ಡೇಟ್ಸ್ ಹೇಳೋದಾದ್ರೆ ವಿವೇಕ್? ಎಸ್ ಅಕ್ಷತಾ, ರೇಣುಕಾಸ್ವಾಮಿ ಅವರ ಕೊಲೆ ಏನ್ ನಡೆದಿತ್ತು ಜೂನ್ 8ನೇ ತಾರೀಕು. ಈ ಕೊಲೆ ನಡೆಯೋಕ್ಕೂ ಮುಂಚೆ ಒಂದು ದೊಡ್ಡ ಪಾರ್ಟಿನೇ ನಡೆದಿತ್ತು ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಅಂತ ಕೂಡ ತಿಳಿದು ಬರ್ತಿದೆ ಮಾಹಿತಿಗಳು. ಏನಂದ್ರೆ ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು, ದರ್ಶನ್ ಅವರ ಜೊತೆಗೆ ಇದ್ರು, ಅವ್ರ ಜೊತೆ ಇನ್ನು ಕೆಲವೊಂದು ನಿರ್ಮಾಪಕರು ಕೂಡ ಇದ್ರು ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಿದೆ. ಆದ್ರೆ ಆ ನಿರ್ಮಾಪಕರ ಹೆಸರು ಎಲ್ಲೂ ಕೂಡ ಬಹಿರಂಗವಾಗಿಲ್ಲ. ಚಿಕ್ಕಣ್ಣ ಅವರ ಹೆಸರು ಮಾತ್ರ ಬಹಿರಂಗ ಆಗಿದೆ. ಈ ಹಿಂದೆ ಕೂಡ ಚಿಕ್ಕಣ್ಣ ಅವರು ಬಹುತೇಕ ಕಡೆ ದರ್ಶನ್ ಅವ್ರ ಜೊತೆ ಕೂಡ ಕಾಣಿಸ್ಕೊಂಡಿದ್ರು. ಮತ್ತು ಈ ಹಿಂದೆ ನೋಡ್ತಾ ಹೋದ್ರೆ ಅವರ ಉಪಾಧ್ಯಕ್ಷ ಫಿಲಂಗೂ ಕೂಡ ದರ್ಶನ್ ಅವರೇ ಒಂದ್ ರೀತಿಯಾದ ಪ್ರಮೋಷನ್ ಕೂಡ ಮಾಡಿದ್ರು. ಆವಾಗಿಂದ ಕೂಡ ಅಷ್ಟೇ ಚಿಕ್ಕಣ್ಣ ಅವರು ಒಂದ್ ರೀತಿಯಾಗಿ ಕ್ಲೋಸ್ ಆಗಿ ನಡ್ಕೋತಿದ್ರು ದರ್ಶನ್ ಜೊತೆ. ಆ ನಿಟ್ಟಿನಲ್ಲಿ ತನಿಖೆ ತಂಡ ಈಗೇನ್ ತನಿಖೆ ನಡೆಸ್ತಿದ್ರೆ, ಇವ್ರು ಈ ಹಿಂದೆ ಕೊಲೆ ನಡೆದ ಮುಂಚೆ ಕೂಡ ಆ ಚಿಕ್ಕಣ್ಣ ಅವ್ರ ಜೊತೆ ಇದ್ದ ಹಿನ್ನೆಲೆಯಲ್ಲಿ ಅವ್ರಿಗೆ ಈಗ ವಿಚಾರಣೆಗೆ ನೋಟಿಸ್ ಕೂಡ ನೀಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರಿಂದ ಕೂಡ ನೋಟಿಸ್ ನೀಡಿದ್ದಾರೆ. ಮತ್ತೆ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಇಂದ ಕೂಡ ನೋಟಿಸ್ ನೀಡಿದ್ದಾರೆ. ಒಂದ್ ರೀತಿಯಾಗಿ ಈಗ ದರ್ಶನ್ ಅವರೆಲ್ಲ ಆರೋಪಿಗಳೆಲ್ಲ ಇರುವುದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಮತ್ತು ಅಲ್ಲೇ ಪೊಲೀಸ್ ತನಿಖಾ ತಂಡ ಏನಿದೆ ಆ ತನಿಖಾ ತಂಡ ಕೂಡ ಬಿಟ್ಟಿರುವಂತ ಸ್ಥಳ ಅದು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್. ಹಾಗಾಗಿ ಚಿಕ್ಕಣ್ಣ ಅವರು ಅಲ್ಲಿಗೆ ಆಗಮಿಸ್ಬೇಕು ಅಂತ ಕೂಡ ನೋಟಿಸ್ ನಲ್ಲಿ ಅವ್ರಿಗೆ ಹೇಳಲಾಗಿದೆ. ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗೆ ಚಿಕ್ಕಣ್ಣ ಅವರು ಈ ನೋಟಿಸ್ಗೆ ಪ್ರತಿಕ್ರಿಯೆವಾಗಿ ವಿಚಾರಣೆಗೆ ಕೂಡ ಹಾಜರಾಗುವ ಬಹುತೇಕ ಸಾಧ್ಯತೆ ಇದೆ. ಮತ್ತೆ ಇನ್ನೊಂದು ಅಂಶ ಏನಂದ್ರೆ, ಚಿಕ್ಕಣ್ಣ ಅವರಿಗೆ ಇಲ್ಲಿ ಜಸ್ಟ್ ವಿಚಾರಣೆಗೆ ಕರೆದು ಅಲ್ಲಿ ಅವರು ದರ್ಶನ್ ಅವರು ಯಾವ್ದಾದ್ರು ರೇಣುಕಾಸ್ವಾಮಿ ಅನ್ನೋ ಹೆಸರು ಏನಾದ್ರು ಎತ್ತಿದ್ರ ಅಥವಾ ಈ ರೇಣುಕಾಸ್ವಾಮಿ ರಿಲೇಟೆಡ್ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರ? ಯಾಕೆ ಡೌಟ್ ಬರುತ್ತೆ ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಅಂದ್ರೆ ಅವ್ರು ಬಂದಿದ್ದಾರೆ, ರೀಚ್ ಆಗಿದ್ದಾರೆ ಬೆಂಗಳೂರಿಗೆ ಅನ್ನೋ ಒಂದೇನು ಕಾಲ್ ಬರುತ್ತಂತೆ. ತಕ್ಷಣಕ್ಕೆ ಅವರು ಹೋಗ್ತಾರಂತೆ, ಪಾರ್ಟಿ ಬಿಟ್ಟು ಹೋಗ್ತಾರಂತೆ. ಜೊತೆಗೆ ಪಟ್ಟಣಗೆರೆ ಶೆಡ್ ನಲ್ಲಿನ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಏನ್ ಫುಟೇಜಸ್ ಇದೆ ಅದು ಕೂಡ ಡಿಲೀಟ್ ಆಗಿದೆ. 1 ವರ್ಷದ ಹಿಂದಿನ ಫುಟೇಜಸ್ ಕೂಡ ಡಿಲೀಟ್ ಆಗಿದೆ. ಇಷ್ಟೇ ಇದ್ರೆ ಓಕೆ, ಬಟ್ ಈಗ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿಯೂ ಕೂಡ ಆ ದಿನದ ಸಿಸಿಟಿವಿ ಫುಟೇಜ್ ಡಿಲೀಟ್ ಆಗಿದೆ. ಹಾಗಾಗಿ ಸಂಶಯ ಖಂಡಿತವಾಗಿ ಬರೋದು ಸಹಜ ಅಲ್ವಾ ವಿವೇಕ್? ಎಸ್ ಅಕ್ಷತಾ, ಆ ನಿಟ್ಟಿನಲ್ಲಿ ಆ ಪ್ರಮುಖವಾದ ಅವರಿಗೆ ಏನ್ ಅಂಶಗಳೆಲ್ಲ ಸಿಗುತ್ತೆ, ಫಸ್ಟ್
ಪೊಲೀಸ್ ಅವ್ರು ತಲಾಶ್ ಮಾಡದೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಹುಡುಕ್ತಾರೆ, ಅಲ್ಲಿ ಯಾರಾದ್ರೂ ಆರೋಪಿಗಳು ಕಾಣಿಸ್ಕೊಂತಾರ ಅನ್ನೋದು ಒಂದು ಫಸ್ಟ್ ಮೈನ್ ಎವಿಡೆನ್ಸ್ ಆಗಿರುತ್ತೆ ಪೊಲೀಸ್ನವರಿಗೆ. ಆ ಎವಿಡೆನ್ಸ್ ಸಿಗದೆ ಹಿನ್ನೆಲೆಯಲ್ಲಿ ಇವತ್ತು ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ನಡೆದಿದೆ ಅನ್ನೋ ವಿಚಾರ ಕೂಡ ಪೊಲೀಸ್ ಅವರಿಗೆ ತಿಳಿದಿದ ತಕ್ಷಣವೇ ಇಲ್ಲಿ ಚಿಕ್ಕಣ್ಣ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಚಿಕ್ಕಣ್ಣ ಅವ್ರು ಒಂದು ವೇಳೆ ವಿಚಾರಣೆಗೆ ಹಾಜರಾದ್ರೆ ಅಲ್ಲಿ ಯಾವ ರೀತಿಯಾಗಿ ಮಾತುಕತೆ ನಡೆದಿತ್ತು, ಅಲ್ಲಿ ಏನಾದ್ರು ರೇಣುಕಾ ಸ್ವಾಮಿ ಬಂದ್ರು ಅಂತ ಹೇಳಿದ ತಕ್ಷಣ ದರ್ಶನ್ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ರು, ಅಲ್ಲಿ ಏನ್ ಮಾತಾಡಿದ್ರು, ಅಲ್ಲಿಂದ ಎಷ್ಟೊತ್ತಿಗೆ ಹೊರಟ್ರು ಅನ್ನೋ ಈ ಮೈನ್ ವ್ಯಾಲಿಡ್ ಪಾಯಿಂಟ್ಸ್ ಏನಿದೆ ಈ ವಿಚಾರಗಳನ್ನು ಕೂಡ ಚಿಕ್ಕಣ್ಣ ಅವರಿಂದ ಪಡೆದುಕೊಳ್ತಾರೆ. ಮತ್ತೆ ಈ ಇಂಟ್ರಾಗೇಷನ್ ನಡೆದ ನಂತರ ಚಿಕ್ಕಣ್ಣ ಅವರಿಗೆ ಮತ್ತೆ ದರ್ಶನ್ಗೂ ಕೂಡ ಇಂಟ್ರಾಗೇಷನ್ ಅನ್ನ ನಡೆಸ್ತಾರೆ. ಚಿಕ್ಕಣ್ಣ ಅವ್ರಿಗೆ ಹೇಳಿದ್ದು ಸರಿ ಇದೆಯಾ ಇಲ್ವಾ ಅಂತ ಒಂದ್ ರೀತಿ ಕ್ರಾಸ್ ವೆರಿಫಿಕೇಶನ್ ಕೂಡ ಪೊಲೀಸ್ನವರು ಮಾಡ್ತಾರೆ. ಅಕ್ಷತಾ, ಓಕೆ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸ್ಟೋನಿ ಬ್ರೂಕ್ ನಲ್ಲಿ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಚಿಕ್ಕಣ್ಣಗೂ ಹಾಗೂ ಅಲ್ಲಿ ಇರುವಂತಹ ಉಪಸ್ಥಿತರಿರುವಂತಹ ನಿರ್ಮಾಪಕರಿಗೂ ಕೂಡ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಚಿಕ್ಕಣ್ಣನನ್ನ ಸಾಕ್ಷಿಯಾಗಿ ಪರಿಗಣಿಸಲು ಪೊಲೀಸರು ಮುಂದಾಗಿದ್ದಾರೆ.